ನೀವು ಬದುಕಿನಲ್ಲಿ ಗಿಳಿ ಆಗಬೇಡಿ. ಗಿಳಿ ತುಂಬ ಮಾತನಾಡುತ್ತದೆ, ಆದರೆ ಎತ್ತರಕ್ಕೆ ಹಾರೋದಿಲ್ಲ. ಹದ್ದು ಸೈಲೆಂಟ್ ಆಗೇ ಇರುತ್ತೆ, ಅದು ಆಕಾಶ ಮುಟ್ಟೋ ಅಷ್ಟು ಎತ್ತರಕ್ಕೆ ಹಾರುತ್ತದೆ. ಹದ್ದಿನಿಂದ ನಾವು ಕಲಿತುಕೊಳ್ಳಬೇಕಾದ ಅಂಶ ತುಂಬಾನೇ ಇದೆ. ನಂಬರ್ 1, ಹದ್ದು ಎತ್ತರಕ್ಕೆ ಏಕಾಂಗಿಯಾಗಿ ಹಾರುತ್ತದೆ. ಗಿಳಿ, ಕಾಗೆ, ಗುಬ್ಬಿ ಮತ್ತಿತರ ಸಣ್ಣ ಸಣ್ಣ ಪಕ್ಷಿಗಳೊಂದಿಗೆ ಅದು ಹಾರಾಡಲ್ಲ. ಇದರ ಅರ್ಥ, ಸಣ್ಣ ಮನಸ್ಸಿನ ಜನರಿಂದ ದೂರ ಇರಿ, ಅವರು ನಿಮ್ಮನ್ನು ಮೇಲಕ್ಕೆ ಏರಲು ಬಿಡುವುದಿಲ್ಲ. ಹದ್ದು ಯಾವತ್ತಿದ್ರೂ ಹದ್ದುಗಳೊಂದಿಗೆ ಹಾರಾಡುತ್ತೆ. ನೀವು ಯಾರೊಂದಿಗೆ ಕಾಲ ಕಳೆಯುತ್ತೀರೋ, ಸ್ನೇಹ ಮಾಡುತ್ತೀರೋ ಅವರಂತೆ ಆಗುತ್ತೀರಿ. ಬಿ ಕೇರ್ಫುಲ್. ಒಳ್ಳೆಯವರೊಂದಿಗೆ ಸ್ನೇಹ ಮಾಡಿ. ನಂಬರ್ 2, ಹದ್ದುಗಳಿಗೆ ಒಂದು ವಿಷನ್ ಇರುತ್ತೆ. 5 ಕಿಲೋಮೀಟರ್ವರೆಗೆ ಅವು ನೋಡಬಹುದು. ತನ್ನ ಬೇಟೆನ ಪಡೆಯೋವರೆಗೂ ಅದು ಬೇರೆ ಏನನ್ನೂ ಲೆಕ್ಕಿಸೋದಿಲ್ಲ. ಇದರ ಅರ್ಥ, ಒಂದು ವಿಷನ್ ಇಟ್ಕೊಂಡು ಗುರಿ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ, ಎಂಥದ್ದೇ ಕಷ್ಟ ಸವಾಲುಗಳು ಬಂದರೂ ಎದುರಿಸಿ, ಖಂಡಿತ ಗೆಲ್ಲುತ್ತೀರಿ. ನಂಬರ್ 3, ಹದ್ದುಗಳಿಗೆ ಭಯವಿಲ್ಲ. ಅದು ಆಕಾಶದ ರಾಜ. ಬೇಟೆ ಎಷ್ಟೇ ದೊಡ್ಡದಿರಲಿ, ತನಗೆ ಬೇಕು ಎನಿಸಿದಲ್ಲಿ ಅದನ್ನು ಬಿಡೋದಿಲ್ಲ. ಹೋರಾಡಿ ಪಡೆದೇ ತೀರುತ್ತದೆ. ಇದರರ್ಥ, ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸವಾಲುಗಳು ಬಂದರೂ ಎದರದೆ ಯಶಸ್ವಿ ವ್ಯಕ್ತಿಗಳು ಇದನ್ನೇ ಮಾಡೋದು. ಬಿ ಫಿಯರ್ಲೆಸ್. ನಂಬರ್ 4, ಹದ್ದುಗಳು ಯಾವುದಕ್ಕೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಸುಂಟರಗಾಳಿ ಎಂದರೆ ಹದ್ದಿಗೆ ಬಲು ಪ್ರೀತಿ. ಸುಂಟರಗಾಳಿ ಸಹಾಯದಿಂದ ಅವು ಮತ್ತಷ್ಟು ಮೇಲಕ್ಕೆ ಏರಲು ಪ್ರಯತ್ನಿಸುತ್ತವೆ. ಜಗತ್ತಿನಲ್ಲಿ ಎಲ್ಲ ಪಕ್ಷಿಗಳು ಮಳೆಗೆ ಹೆದರಿ ಅಡಗಿಕೊಂಡರೆ, ಹದ್ದು ಮೋಡಗಳ ಮೇಲೆ ಹೋಗಿ ರಾಜನಂತೆ ಹಾರಾಡುತ್ತಿರುತ್ತದೆ. ಇದರ ಅರ್ಥ, ಯಶಸ್ವಿಗಳು ಸವಾಲು ಸಮಸ್ಯೆಗಳನ್ನು ತಮ್ಮ ಒಳಿತಿಗೆ ಮೆಟ್ಟಿಲುಗಳನ್ನಾಗಿಸುತ್ತಾರೆ. ನಂಬರ್ 5, ಹದ್ದುಗಳು ಸತ್ತ ಮಾಂಸವನ್ನು ಸೇವಿಸುವುದಿಲ್ಲ, ಸತ್ತ ಪ್ರಾಣಿಗಳನ್ನು ತಿನ್ನುವುದಿಲ್ಲ. ತಾನೇ ಬೇಟೆಯಾಡಿ ಕೊಂದು ತಿನ್ನುತ್ತದೆ. ಇದರ ಅರ್ಥ, ಹಳೆಯ ಯಶಸ್ಸಿನ ಗುಂಗಲ್ಲಿ ಮೈ ಮರೆಯಬೇಡಿ. ಹೊಸ ಗೆಲುವಿಗಾಗಿ ಹೋರಾಡುತ್ತೀರಿ. ಫಾಸ್ಟ್ ಈಸ್ ಫಾಸ್ಟ್. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ನಂಬರ್ 6, ಹದ್ದುಗಳು ತನ್ನ ಮರಿಗಳಿಗೆ ತರಬೇತಿಗೆ ಸಿದ್ಧತೆ ಕೊಡುತ್ತವೆ. ಗೂಡಿನಲ್ಲಿರುವುದನ್ನು, ಮೆತ್ತನೆಯ ಹುಲ್ಲು ಗರಿಗಳನ್ನು ಕಿತ್ತೆಸೆದು ಮರಿಗಳನ್ನು ಹಾರಾಡಲಿಕ್ಕೆ ಹೊರಗಡೆ ಕಳಿಸುತ್ತದೆ. ಇದರರ್ಥ, ಲೀವ್ ಯುವರ್ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ನಲ್ಲಿದ್ದರೆ ಯಶಸ್ಸು ನಿಮಗೆ ಸಿಗೋದಿಲ್ಲ. ಬೇರೆಯವರ ಬಗ್ಗೆ ಯೋಚನೆ ಮಾಡೋದು ಬಿಡು, ಹುಚ್ಚ ಆಗ್ತೀಯ. ನಿನ್ನ ಬಗ್ಗೆ ಯೋಚನೆ ಮಾಡು, ರಿಚ್ ಆಗ್ತೀಯ. ಹದ್ದುಗಳು ಹೊಸ ಉರುಪಿನೊಂದಿಗೆ ಬದುಕುತ್ತವೆ. ವಯಸ್ಸಾದಂತೆ ಅವರ ಗರಿಗಳು ಬೀಳುತ್ತವೆ. ಹದ್ದುಗಳೇ ಅವುಗಳನ್ನು ಕಿತ್ತೆಸೆದು ಹೊಸ ಗರಿಗಳೊಂದಿಗೆ ಮತ್ತಷ್ಟು ಎತ್ತರಕ್ಕೆ ಹಾರುತ್ತಾ ಬರುತ್ತವೆ. ಅದು ಹದ್ದಿನ ಕಮ್ಬ್ಯಾಕ್ ಸ್ಟೋರಿ. ನಮ್ಮ ಹಳೆಯ ಅಭ್ಯಾಸಗಳನ್ನು ಬಿಡಬೇಕು. ನಮ್ಮ ಬೆಳವಣಿಗೆಗೆ ಸಮಸ್ಯೆಯಾಗಿರುವ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗೆ ಗುಡ್ ಬೈ ಹೇಳಿ ಮುಂದೆ ಸಾಗಬೇಕು.
ಆಗ ಖಂಡಿತ ಹದ್ದಿನಂತೆ ನಾವು ಕೂಡ ಸಾಮ್ರಾಜ್ಯ ಕಟ್ಟಿಕೊಂಡು ಬದುಕಬಹುದು.